ನಮಸ್ಕಾರ ಫ್ರೆಂಡ್ಸ್, ನಾನು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ನಾನು ಇವತ್ತು RBI ನ ಆಫೀಸ್ ಅಟೆಂಡೆಂಟ್ಸ್ ಹಾಗೇನೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಈ ಎರಡು ಪೋಸ್ಟ್ಗಳಿಗೆ ನಡೆಯುವಂತ ಪರೀಕ್ಷೆ ಹೇಗೆ ಫೇಸ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ರೀತಿಯ ಒಂದು ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಮತ್ತೆ ಅದನ್ನ ಹೇಗೆ ಪ್ಲಾನ್ ಮಾಡಿ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೀವು ಒಂದು ಕ್ವೆಶ್ಚನ್ ಪೇಪರ್ ಅಂದಮೇಲೆ ಅಲ್ಲಿ ನಾನಾ ಕ್ಯಾಟಗರಿಯ ಕ್ವೆಶ್ಚನ್ಸ್ ಇರುತ್ತೆ, ಒಂದೇ ತರ ಕ್ವೆಶ್ಚನ್ಸ್ ಇರೋದಿಲ್ಲ. ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ ಅಲ್ಲಿ ಒಂದು ಸಿಲೆಬಸ್ ಅಂತ ಇರುತ್ತೆ, ಆ ಸಿಲೆಬಸ್ ಅಲ್ಲೇ ಕ್ವೆಶ್ಚನ್ಸ್ ಕೇಳ್ತಾರೆ. ಆದ್ರೆ ಇಲ್ಲಿ ಸಿಲೆಬಸ್ ಅಂತ ಇರುತ್ತೆ, ಆದ್ರೆ ಈ ತರನೇ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಟ್ರಿಕಿಯಾಗಿ ಕೇಳ್ಬೋದು. ಮತ್ತೆ ಎಷ್ಟೋ ಸರಿ ಕೊಟ್ಟಿರುವಂತ ಆಪ್ಷನ್ಸ್, ಮಲ್ಟಿ ಚಾಯ್ಸ್ ಕ್ವೆಶ್ಚನ್ಸ್ ಆಪ್ಷನ್ಸ್ ತುಂಬಾನೇ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಅದರಿಂದ ನೀವು ಅಕ್ಯುರೇಟ್ ಆಗಿರ್ಬೇಕು. ಸೊ ಬನ್ನಿ, ಈ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಗೈಡ್ ಲೈನ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ರತಿಯೊಂದು ಕ್ವೆಶ್ಚನ್ ನೀವು ಓದಕ್ ಹೋಗ್ಬೇಡಿ. ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮೇ ನಡೆಯೋದು ಎಲ್ಲ ಕಡೆ. ಪ್ರತಿಯೊಂದು ಕ್ವೆಶ್ಚನ್ ಕ್ಲಿಕ್ ಮಾಡಿ ಹೋಗಿ ಓದೋದು, ಅದನ್ನ ಆನ್ಸರ್ ಮಾಡೋದು, ಇನ್ಯಾವುದೋ ಕ್ವೆಶ್ಚನ್ಗೆ ಹೋಗೋದು, ಅಲ್ಲಿ ಆನ್ಸರ್ ಮಾಡೋದು, ಮತ್ತೆ ಹಿಂದೆ ಬರೋದು. ಸೊ ಈ ತರ ಎಲ್ಲ ಮಾಡಬೇಡಿ. ಸೆಕ್ಷನ್ ವೈಸ್ ಇರುತ್ತೆ ಕಂಪ್ಯೂಟರ್ ಅಲ್ಲಿ. ನೀವು ಯಾವ ಸೆಕ್ಷನ್ ನ ಮೊದಲು ಆನ್ಸರ್ ಮಾಡಬೇಕು ಅಂತಿದ್ದೀರೋ ಆ ಸೆಕ್ಷನ್ಗೆ ಹೋಗಿ, ಆ ಸೆಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಿಮ್ಗೆ ಯಾವ ಸೆಕ್ಷನ್ ಬೇಕೋ ಅದಕ್ಕೆ ಹೋಗಿ. ಸೊ ಆ ತರ ಆಪ್ಷನ್ಸ್ ಇರುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ಒಂದು ಸೆಕ್ಷನ್ ನ ಪಾಸ್ ಮಾಡಿದ್ದೀನಿ ಅಂತ ಆದ್ಮೇಲೆ ಮುಂದಿನ ಸೆಕ್ಷನ್ಗೆ ಹೋಗಿ. ಸೊ ಪಾಸ್ ಮಾಡಿದಿರಾ ಇಲ್ವಾ ಅಂತ ಗೊತ್ತಾಗತ್ತೆ, ಯಾಕಂದ್ರೆ ಒಂದು ಕ್ವೆಶ್ಚನ್ಗೆ 1 ಮಾರ್ಕು. ಸೊ 25 ಅಥವಾ 30 ಕ್ವೆಶ್ಚನ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು 20 ಕ್ವೆಶ್ಚನ್ಸ್ ಆದ್ರೂ ಆನ್ಸರ್ ಮಾಡಿ. ಅದರಲ್ಲಿ 15 ಕರೆಕ್ಟ್ ಇದ್ರು 15 ಮಾರ್ಕ್ ಬಂತು. ನೆಗೆಟಿವ್ ಮಾರ್ಕಿಂಗ್ ಸ್ವಲ್ಪ ಇರುತ್ತೆ, ಇರ್ಲಿ ಪರವಾಗಿಲ್ಲ. ಸೊ ಪಾಸ್ ಆಗಿನಿ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗಿ. ಆದ್ರೆ ಪ್ರತಿಯೊಂದು ಕ್ವೆಶ್ಚನ್ ಮೊದಲೇ ಓದಿ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ಸೆಕ್ಷನ್ಗೆ ಹೋದ್ಮೇಲೆ ಸೀಕ್ವೆನ್ಶಿಯಲ್ ಆಗಿ ಆನ್ಸರ್ ಮಾಡ್ತಾ ಹೋಗಿ. ತುಂಬಾ ಟಫ್ ಅಂತ ಅನ್ಸಿದ್ರೆ ಅದನ್ನ ಬಿಟ್ಬಿಡಿ, ಏನು ಆನ್ಸರ್ ಮಾಡಬೇಡಿ. ಅದು ಬೇರೆ ಕಲರ್ ತೋರಿಸ್ತಾ ಇರುತ್ತೆ ಕ್ವೆಶ್ಚನ್ ನಂಬರ್, ಅದು ಆನ್ಸರ್ ಮಾಡಿಲ್ಲ ಅಂತ. ಅದಕ್ಕೊಂದು ಕಲರ್ ಕೊಟ್ಟಿರ್ತಾರೆ ಕ್ವೆಶ್ಚನ್ ನಂಬರ್ಗೆ. ಸೊ ಆ ಥರ ಎಲ್ಲ ಕನ್ವೀನಿಯಂಟ್ ಇರುತ್ತೆ ಕಂಪ್ಯೂಟರ್ ಅಲ್ಲಿ. ಮತ್ತೆ ನೀವು ತುಂಬಾನೇ ಪ್ರಾಕ್ಟೀಸ್ ಮಾಡಿರುವಂತ ಕ್ವೆಶ್ಚನ್ಸ್ ಆನ್ಸರ್ ಇದೆ ಅಂತ ನಿಖರವಾಗಿ ಗೊತ್ತು, ಯು ಆರ್ ಶೂರ್, ಅಂತ ಕ್ವೆಶ್ಚನ್ಸ್ ನ ಮಾತ್ರ ಆನ್ಸರ್ ಮಾಡಿ ಫಸ್ಟ್. ಜನರಲ್ ಅವೇರ್ನೆಸ್ಗೆ ಹೋಗ್ತೀರಾ, ಚೆನ್ನಾಗಿ ಪ್ರಿಪೇರ್ ಆಗಿದ್ರ ಜನರಲ್ ಅವೇರ್ನೆಸ್ಗೆ. ಸೊ ನಿಮಗೆ ತುಂಬಾ ಈಸಿ ಅಂತ ಅನ್ಸೋಂತ ಕ್ವೆಶ್ಚನ್ಸ್ ಅನ್ನ ಫಸ್ಟ್ ಆನ್ಸರ್ ಮಾಡಿ. ಸೊ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಮತ್ತೆ ಆಡ್ ಒನ್ ಔಟ್, ಸೊ ಆ ತರ ಇರುತ್ತೆ. ಸೊ ಸುಮಾರು ಇರುತ್ತೆ. ಸೊ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆನ್ಸರ್ ಮಾಡಬೇಕು. ಮುಂದಿನ ಸೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಇದರಲ್ಲಿ ಪಾಸ್ ಆಗುವಷ್ಟು ಸಫಿಷಿಯಂಟ್ ಆಗಿ ಆನ್ಸರ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಬೇಕು ಮೊದಲು. 25 ಕ್ವೆಶ್ಚನ್ ಇದ್ರೆ ಒಂದು 15-20 ಆದ್ರೂ ಆನ್ಸರ್ ಮಾಡಿರ್ಬೇಕು. ಇನ್ನು 5 ಕ್ವೆಶ್ಚನ್ ಏನೋ ತುಂಬಾ ಡಿಫಿಕಲ್ಟ್ ಇತ್ತು ಅಂತ ಬಿಡ್ಬೋದು.
ಸೊ ಅದರಿಂದ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಆ ಥರ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಹೋಗೋದನ್ನು ಅದನ್ನ ಕರೆಕ್ಟಾಗಿ ನೀವು ಚೂಸ್ ಮಾಡ್ಕೋಬೇಕು. ಯಾವುದಕ್ಕೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಸೆಕ್ಷನ್ಸ್ ಅನ್ನೇ ಫಸ್ಟ್ ಆನ್ಸರ್ ಮಾಡಿ. ಸೊ ಪ್ರತಿಯೊಂದು ಕ್ವೆಶ್ಚನ್ಗೆ 1 ಮಾರ್ಕ್ ಇರುತ್ತೆ. ಆದ್ರಿಂದ ತುಂಬಾ ಟೈಮ್ ಅನ್ನ ಒಂದೇ ಕ್ವೆಶ್ಚನ್ ಮೇಲೆ ಕಳೀಬೇಡಿ. ಯಾವುದೋ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಇರುತ್ತೆ ರೀಸನಿಂಗ್ ಅಲ್ಲಿ. ಆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕರೆಕ್ಟ್ ಆಗಿ ನಾವು ಸ್ಕೆಚ್ ಹಾಕಿ ಡ್ರಾ ಮಾಡಕ್ಕೆ 5 ನಿಮಿಷ ಬೇಕೇ ಬೇಕು, ಕಡಿಮೆ ಅಂದ್ರು. ಸೊ 5 ನಿಮಿಷ ಖರ್ಚು ಮಾಡ್ಬೋದು ಅನ್ನೋದಾದ್ರೆ ನೀವು ಅದನ್ನ ಸಾಲ್ವ್ ಮಾಡಿ. ಇಲ್ಲ ತುಂಬಾ ಟೈಮ್ ತಗೊಳ್ತಾ ಇದೆ ಅನ್ನೋದಾದ್ರೆ ಆ ಕ್ವೆಶ್ಚನ್ ಬಿಟ್ಟು ಬೇರೆ ಕ್ವೆಶ್ಚನ್ಸ್ ಕಡೆ ಗಮನ ಕೊಡಿ. ಯಾವುದೇ ಕ್ವೆಶ್ಚನ್ ಮೇಲೆ ತುಂಬಾ ಟೈಮ್ ಕಳಿಬೇಡಿ. ಯಾಕಂದ್ರೆ ಇರೋದು ಬರೀ 90 ಮಿನಿಟ್ಸ್ ಮಾತ್ರ, 1.5 ಗಂಟೆ. ಕೆಲವೊಂದು ಸೆಕ್ಷನ್ಸ್ ನಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್. ಅದಕ್ಕೆ ಜಾಸ್ತಿ ಟೈಮ್ ಕೊಡ್ಲೇಬೇಕಾಗತ್ತೆ. ಈಗ ಇಂಗ್ಲಿಷು, ಜನರಲ್ ಅವೇರ್ನೆಸ್ ಇದೆಲ್ಲ ನಾವು ದಿನ ಪೇಪರ್ ಓದ್ತಿರ್ತೀವಿ, ನ್ಯೂಸ್ ನೋಡ್ತಾ ಇರ್ತೀವಿ, ಅದರಿಂದ ಸ್ವಲ್ಪ ಗೊತ್ತಿರುತ್ತೆ. ಆದ್ರೆ ರೀಸನಿಂಗು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಓದಿ ತಿಳ್ಕೊಂಡ್ರೆ ಮಾತ್ರ ಅದು ಸಾಲ್ವ್ ಮಾಡೋಕ್ಕಾಗೋದು. ಸೊ ಅದರಿಂದ ಅಂಥ ಸೆಕ್ಷನ್ಸ್ಗೆ ಜಾಸ್ತಿ ಟೈಮ್ ಕೊಡಿ. ಸೊ ಮೊದಲು ಪಾಸಿಂಗ್ ಮಾರ್ಕ್ಸ್ ಮೇಲೆ ಗಮನ ಕೊಡಿ. ಮತ್ತೆ ಕೊನೆಗೆ ಏನಾದ್ರೂ ಟೈಮ್ ಉಳಿದ್ರೆ ಎಲ್ಲಾ ಕ್ವೆಶನ್ಸ್ ಅನ್ನು ಅಟೆಂಪ್ಟ್ ಮಾಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಆದ್ರೆ ಅದರಲ್ಲೂ ಕ್ಯಾಲ್ಕುಲೇಟಿವ್ ಆಗಿ ರಿಸ್ಕ್ ತಗೊಂಡು ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡಿ. ನಾನು ಅಬ್ಸರ್ವ್ ಮಾಡಿದ್ದು, ಇಗ್ನೂ ಓಪನ್ ಮ್ಯಾಟ್ ಕ್ವೆಶ್ಚನ್ ಪೇಪರ್ಸ್ ಸಿಗುತ್ತೆ ನೆಟ್ ಅಲ್ಲಿ. MBA ಎಂಟ್ರೆನ್ಸ್ ಟೆಸ್ಟ್ ಅದು ಓಪನ್ ಮ್ಯಾಟ್ ಅಂತ. ಸೊ ಅದರ ಕ್ವೆಶ್ಚನ್ ಪೇಪರ್ಸ್ ತುಂಬಾನೇ ಸಿಮಿಲರ್ ಆಗಿದೆ ಈ ಸಿಲೆಬಸ್ಗೆ. ಸೊ ಅದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಅದೊಂದು ಕ್ವೆಶ್ಚನ್ ಪೇಪರ್ ಪ್ರಿಂಟ್ಔಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ತುಂಬಾ ಡಿಫಿಕಲ್ಟ್ ಆಯ್ತು ಕ್ವೆಶನ್ಸ್ ಅಂತ ಅನ್ಸಿದ್ರೆ ಪ್ಯಾನಿಕ್ ಆಗಬೇಡಿ, ಕೂಲ್ ಆಗಿರ್ಬೇಕು. ಹಾಗಾದ್ರೆ ಏನಾಗುತ್ತೆ ಗೊತ್ತಾ, ಕ್ವೆಶ್ಚನ್ಸ್ ತುಂಬಾ ಡಿಫಿಕಲ್ಟ್ ಇದ್ರೆ ಎಲ್ಲರೂ ಕೂಡ ಸಾಧಾರಣವಾಗೇ ಮಾಡ್ತಾರೆ. ಯಾರು ಏನು ಹೆವಿ ಪ್ರಿಪ್ರೇಷನ್ ಇಟ್ಕೊಂಡು ಫೇಸ್ ಮಾಡೋರು ಕಡಿಮೆ, ತುಂಬಾ ಅಪರೂಪ. ಆಗೇನಾಗತ್ತೆ ಅಂದ್ರೆ ಕಟ್ ಆಫ್ ಕಡಿಮೆ ಇರ್ತಾರೆ. ಸೊ ನೀವು ಕ್ಯಾಟಗರಿನಲ್ಲಿ ಅಥವಾ ಜನರಲ್ ಮೆರಿಟ್ ಅಲ್ಲೇ ಇದ್ರೂ ಕಟ್ ಆಫ್ ಕಡಿಮೆ ಇರೋದ್ರಿಂದ ನೀವು ಪಾಸ್ ಆದ್ರೂ ಆಗ್ಬೋದು. ಸೊ ಅದೊಂದು ಚಾನ್ಸ್ ಇರುತ್ತೆ ಕ್ವೆಶನ್ಸ್ ತುಂಬಾ ಡಿಫಿಕಲ್ಟ್ ಆಗಿದ್ರೆ. ಸೊ ಅದರಿಂದ ನಿಮ್ಮ ಪ್ರಿಪರೇಷನ್ ನಿಮ್ಮ ಹತ್ರ ಇರಲಿ. ಹಾಗೂ ಒಂದು ವೇಳೆ ಕ್ವೆಶನ್ಸ್ ಡಿಫಿಕಲ್ಟ್ ಆಯ್ತು ಅನ್ಸಿದ್ರೆ ಡೋಂಟ್ ಪ್ಯಾನಿಕ್, ಕೂಲ್ ಆಗಿ ಎಕ್ಸಾಮ್ ಅನ್ನ ಕಡೆವರೆಗೂ ನೀವು ಸಕ್ಸಸ್ಫುಲ್ ಆಗಿ ಬರೆದು ಬರಬೇಕಷ್ಟೇನೆ. ಸೊ ರಿಸಲ್ಟ್ಸ್ ಆಮೇಲೆ ಬರುತ್ತೆ. ಈಗ ನಾನು ಮೈನ್ ಸಿಲೆಬಸ್ ಬಗ್ಗೆ ಹೇಳ್ತೀನಿ. ಇಂಥ ಎಕ್ಸಾಮ್ಸ್ ಅಲ್ಲಿ 4 ಸೆಕ್ಷನ್ಸ್ ಇರುತ್ತೆ: ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್ ಮತ್ತೆ ಜನರಲ್ ಇಂಗ್ಲಿಷ್ ಅಂತ. ಸೊ ಮೊದಲನೇದಾಗಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್ ಅಲ್ಲಿ ಇದು ಸಿಲೆಬಸ್. ಟೈಮ್ ಅಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟ್. ಈಗ ನಾವು ಸ್ಪೀಡ್, ಡಿಸ್ಟೆನ್ಸ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. 20 km/h ಸ್ಪೀಡ್ ಅಲ್ಲಿ ಹೋದ್ರೆ ಇಷ್ಟು ಡಿಸ್ಟೆನ್ಸ್ ಅನ್ನ ಎಷ್ಟು ಅವರ್ಸ್ ಅಲ್ಲಿ ಕವರ್ ಮಾಡಬಹುದು. ಸೊ ಈ ರೀತಿ ಕ್ವಶನ್ಸ್ ಇರುತ್ತೆ.
ಸೊ ಅದರಲ್ಲೇ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅದನ್ನ ನೀವು ಮಾಡಬೇಕು. ಸೊ ಎಲ್ಲಾವುದು ಮಲ್ಟಿ ಚಾಯ್ಸ್ ಕ್ವಶನ್ಸ್ ಏನೆ, ಆಲ್ ಆರ್ ಮಲ್ಟಿ ಚಾಯ್ಸ್ ಕ್ವಶನ್ಸ್. ಟೈಮ್ ಅಂಡ್ ವರ್ಕ್. ಸೊ ಇದು ಹೇಗೆ ಅಂದ್ರೆ ಪ್ರಪೋರ್ಷನ್ಸ್ ಯೂಸ್ ಮಾಡೋದು, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್. 10 ಜನ ಪ್ರತಿದಿನ 10 ಅವರ್ ಕೆಲಸ ಮಾಡಿದ್ರೆ ಈ ಕೆಲಸನ 40 ದಿನದಲ್ಲಿ ಮುಗಿಸ್ಬೋದು. ಅಂದಮೇಲೆ 20 ಜನ ಕೆಲಸ ಮಾಡಿದ್ರೆ 15 ಅವರ್ ದಿನಕ್ಕೆ ಯಾರು 15 ಅವರ್ ಮಾಡಲ್ಲ, ಸುಮ್ಮನೆ ಹೇಳ್ತಾರೆ. 15 ಅವರ್ ಮಾಡಿದ್ರೆ ಎಷ್ಟು ಅವರ್ ಅಲ್ಲಿ ಎಷ್ಟು ದಿನದಲ್ಲಿ ಫಿನಿಶ್ ಮಾಡಬಹುದು. ಸೊ ಆ ರೀತಿ ಕೆಲವೊಂದು ಪ್ರಪೋರ್ಷನ್ಸ್ ಇರುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಮತ್ತೆ LCM HCF, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಮತ್ತೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅದನ್ನ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀರಾ, ಲೆಕ್ಕ ಮಾಡಿರ್ತೀರಾ. ಸೊ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಸೊ ಅದನ್ನ ಬರುವಂತ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಮತ್ತೆ ಚಕ್ರ ಬಡ್ಡಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ವರ್ಷ ಏನು ಬಡ್ಡಿ ಬೀಳುತ್ತೆ ಅದು ಸೇಮ್ ಅಮೌಂಟ್ ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳ್ತಾ ಹೋಗುತ್ತೆ. ಸೊ ಬಡ್ಡಿ ಮತ್ತೆ ಪ್ರಿನ್ಸಿಪಲ್ ಎರಡರದ್ದು ಬ್ಯಾಲೆನ್ಸ್ ಏನಿದೆ ಅದ್ರ ಮೇಲೆ ಬೀಳೋದ್ರಿಂದ ಪ್ರತಿ ವರ್ಷ ಆ ಇಂಟ್ರೆಸ್ಟ್ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್. ಸೊ ಅದು ಕಾಂಪೌಂಡ್ ಇಂಟ್ರೆಸ್ಟ್, ಬಡ್ಡಿ ಮೇಲೆ ಬಡ್ಡಿ ಬೀಳೋದು. ಟ್ರೈನ್ ಅಂಡ್ ಬೋಟ್ ಪ್ರಾಬ್ಲಮ್ಸ್. ಸೊ ಇದು ಹೇಗೆ ಕೇಳ್ತಾರೆ ಅಂದ್ರೆ, ಒಂದು ಟ್ರೈನ್ ಹೋಗ್ತಾ ಇದೆ, ಎದುರುಗಡೆಯಿಂದ ಇನ್ನೊಂದು ಟ್ರೈನ್ ಬರ್ತಾ ಇದೆ. ಸೊ ಎರಡೂ ಟ್ರೈನು ಮೀಟ್ ಆಗುವಂತ ಪಾಯಿಂಟ್ ಏನಿದೆ ಅಲ್ಲಿಗೆ ಬರೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ. ಸೊ ಈ ತರ ಎಲ್ಲ ಕೇಳ್ತಾರೆ. ಅದಕ್ಕೆಲ್ಲ ಕೆಲವೊಂದು ಫಾರ್ಮುಲಾ ಇದಂತೆಲ್ಲ ಇದೆ, ಫಾರ್ಮ್ಯಾಟ್ ಅಂತೆಲ್ಲ. ಸೊ ಅದು ಇಟ್ಕೊಂಡು ಸಾಲ್ವ್ ಮಾಡಬೇಕು. ಮತ್ತೆ ಬೋಟ್ ಅಂತ ಹೇಳಿದ್ರೆ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂತ ಕೊಟ್ಟಿರ್ತಾರೆ. ಈಗ ನೀರು ಹರಿಬೇಕಾದ್ರೆ ಇಳಿಜಾರಲ್ಲಿ ಬೋಟ್ ಹೋಗೋದು ತುಂಬಾ ಸುಲಭ ಆಗುತ್ತೆ. ಅದೇ ಸ್ವಲ್ಪ ಅಪ್ ಇದ್ರೆ ಬೋಟ್ ಹೋಗೋದು ಸ್ವಲ್ಪ ಕಷ್ಟ. ಸೊ ಅದನ್ನ ಅಪ್ ಸ್ಟ್ರೀಮ್ ಅಂತಾರೆ. ಡೌನ್ ಸ್ಟ್ರೀಮ್ ಅಂದ್ರೆ ಇಳಿಜಾರು. ಅಪ್ ಸ್ಟ್ರೀಮ್ ಸ್ಪೀಡ್ ಮತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಅದನ್ನ ಕೊಟ್ಟಿರ್ತಾರೆ. ಸೊ ಅದೆರಡು ಇಟ್ಕೊಂಡು ನಾವು ಬೋಟು ಎಷ್ಟು ಟೈಮ್ ಅಲ್ಲಿ ಆ ಪ್ಲೇಸ್ ಅನ್ನ ತಲುಪುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ತರ ಇರುತ್ತೆ. ಸೊ ಅದಕ್ಕೂ ಕೂಡ ಫಾರ್ಮುಲಾ ಮತ್ತೆ ಫಾರ್ಮ್ಯಾಟ್ ಇದೆ. ಸೊ ಅದನ್ನ ಇಟ್ಕೊಂಡು ಸಾಲ್ವ್ ಮಾಡಬೇಕು. ಇನ್ನು ಆವರೇಜ್, ಈಗ ಬ್ಯಾಟ್ಸ್ಮನ್ ಆವರೇಜ್ ಎಲ್ಲ ಕೇಳಿರ್ತೀರ ಕ್ರಿಕೆಟ್ ಅಲ್ಲಿ. ಪ್ರತಿ ಇನ್ನಿಂಗ್ಸ್ ಅಲ್ಲಿ ಇವನು ಸರಾಸರಿ 40 ರನ್ ಹೊಡಿತಾನೆ. ಪ್ರತಿ ಮ್ಯಾಚ್ ಅಲ್ಲೂ ಹೊಡಿತಾನೋ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಆವರೇಜ್ ಅಂತೂ 40 ಇದೆ. ಸೊ ಆದ್ರಿಂದ ಇವನು ಗುಡ್ ಬ್ಯಾಟ್ಸ್ಮನ್. ಸೊ ಹಾಗೆ ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಟೋಟಲ್ ನಂಬರ್ ಆಫ್ ರನ್ಸ್ ಸ್ಕೋರ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ನಿಂಗ್ಸ್. ಆ ನಂಬರ್ ಆಫ್ ಇನ್ನಿಂಗ್ಸ್ ಅಲ್ಲಿ ಔಟ್ ಆಗದೆ ಇರೋ ಇನ್ನಿಂಗ್ಸ್ ಅನ್ನ ಸೇರಿಸೋದಿಲ್ಲ. ಅವನಿಗ 100 ನಾಟ್ ಔಟ್ ಆಗಿದ್ರೆ ಅದನ್ನ ಸೇರಿಸೋದಿಲ್ಲ ಅಲ್ಲಿ ಆವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಬರೀ ರನ್ಸಿಂಗ್ ಮಾತ್ರ ಆಡ್ ಮಾಡ್ತಾರೆ. ಸೊ ಔಟ್ ಆಗಿರೋ ಇನ್ನಿಂಗ್ಸ್ ಮಾತ್ರ ಕೌಂಟ್ ಮಾಡೋದು ನಂಬರ್ ಆಫ್ ಇನ್ನಿಂಗ್ಸ್ ಅಂತ ಡಿವೈಡ್ ಮಾಡಬೇಕಾದ್ರೆ. ಸೊ ಹಾಗೆ ಆವರೇಜ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಅಲಿಗೇಷನ್ಸ್ ಮತ್ತೆ ಕಂಪ್ಯಾರಿಸನ್. ಅಲಿಗೇಷನ್ಸ್ ಅಂದ್ರೆ ಈ ಮಿಕ್ಸ್ಚರ್. ಇಷ್ಟು ಹಾಲಿಗೆ ಇಷ್ಟು ನೀರು ಮಿಕ್ಸ್ ಮಾಡಿದ್ರೆ ಎಷ್ಟು ಲಾಭ ಆಗುತ್ತೆ ಮಿಲ್ಕ್ ಮ್ಯಾನ್ಗೆ. ಸೊ ಆ ತರ ಕೆಲವೊಂದು ಕೇಳಿರ್ತಾರೆ. ಸೊ ಅದಕ್ಕೂ ಎಲ್ಲ ಫಾರ್ಮುಲಾ ಎಲ್ಲ ಇದೆ. ಮತ್ತೆ ಕಂಪ್ಯಾರಿಸನ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಕಂಪ್ಯಾರಿಸನ್ ಅಂದ್ರೆ ಈಗ ಒಂದು ನಂಬರ್ ಅನ್ನ ಇನ್ನೊಂದು ನಂಬರ್ಗೆ ಕಂಪೇರ್ ಮಾಡೋದು. ಈಗ ಕ್ಯೂಬ್ ರೂಟ್ ಆಫ್ 1000 ಈಸ್ ಈಕ್ವಲ್ ಟು 10. ಕರೆಕ್ಟಾ? ಕರೆಕ್ಟ್.
ಸೊ ಕ್ಯೂಬ್ ರೂಟ್ ಆಫ್ 1000 ಈಸ್ 10 ಅಲ್ವಾ. ಹಾಗೆ ಸೊ ಆ ರೀತಿ ಕ್ವೆಶನ್ಸ್ ಇರುತ್ತೆ. ಮತ್ತೆ ಪ್ರಾಬಬಿಲಿಟಿ, ಅಂದ್ರೆ ಚಾನ್ಸ್. ಒಂದು ಕಾಯಿನ್ ನ ಮೇಲ್ ಹಾಕಿದ್ರೆ, ಟಾಸ್ ಹಾಕಿದ್ರೆ ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು, ಎರಡೂ ಬರಕ್ ಸಾಧ್ಯ ಇಲ್ಲ. ಸೊ ಅದನ್ನ ನಾವು ಪ್ರಾಬಬಿಲಿಟಿ ಅಂತೀವಿ. ಸೊ ಇದ್ರ ಮೇಲೆ ಇರುವಂತ ಕ್ವೆಶನ್ಸ್. ಪ್ರಾಬಬಿಲಿಟಿ ಆಫ್ ಈವೆಂಟ್ಸ್, ಪರ್ಮುಟೇಷನ್ಸ್ ಮತ್ತೆ ಕಾಂಬಿನೇಷನ್ಸ್. ಸೊ ಪರ್ಮುಟೇಷನ್ಸ್ ಅಂದ್ರೆ ಅರೇಂಜ್ಮೆಂಟ್ ಅಷ್ಟೇನೆ. ಈಗ ಎ ಬಿ ಸಿ ಈ 3 ಲೆಟರ್ಸ್ ನ ಹೇಗೆ ಅರೇಂಜ್ ಮಾಡಬಹುದು. ಎ ಬಿ ಸಿ ಒಂದಾಯ್ತು, ಎ ಸಿ ಬಿ 2, ಬಿ ಎ ಸಿ, ಬಿ ಸಿ ಎ, ಸಿ ಬಿ ಎ, ಸಿ ಎ ಬಿ. ಸೊ ಈಗೆಲ್ಲ ಅರೇಂಜ್ ಮಾಡಬಹುದು. ಸೊ ಅದು ಪರ್ಮಿಟೇಷನ್ಸ್. ಕಾಂಬಿನೇಷನ್ಸ್ ಅಂದ್ರೆ ಸೆಲೆಕ್ಷನ್. ಎ ಬಿ ಸಿ ಈ 3 ಲೆಟರ್ಸ್ ಇಂದ ಒಂದು ಲೆಟರ್ ನ ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕು. ಯಾವ್ದನ್ನ ಸೆಲೆಕ್ಟ್ ಮಾಡಬಹುದು. ಎ ಸೆಲೆಕ್ಟ್ ಮಾಡಬಹುದು, ಅಥವಾ ಬಿ ಸೆಲೆಕ್ಟ್ ಮಾಡಬಹುದು, ಅಥವಾ ಸಿ ಸೆಲೆಕ್ಟ್ ಮಾಡಬಹುದು. ಬರೀ 2 ಲೆಟರ್ ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಎ ಬಿ ಸೆಲೆಕ್ಟ್ ಮಾಡಬಹುದು, ಬಿ ಸಿ ಸೆಲೆಕ್ಟ್ ಮಾಡಬಹುದು, ಸಿ ಎ ಸೆಲೆಕ್ಟ್ ಮಾಡಬಹುದು. ಹಾಗೆ ಸೊ ಕಾಂಬಿನೇಷನ್ಸ್ ಅಂತೀವಿ, ಸೆಲೆಕ್ಷನ್. ಇನ್ನು ಪೈಪ್ಸ್ ಅಂಡ್ ಸಿಸ್ಟರ್ನ್ಸ್. ಸೊ ಇದು ಹೇಗೆ ಕೇಳ್ತಾರೆ ಅಂದ್ರೆ, ಈಗ ಒಂದು ದೊಡ್ಡ ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕು. ಅದರಲ್ಲಿ ಒಂದು ಪೈಪ್ ಇಂದ ನೀರು ಒಳಗೆ ಹೋಗ್ತಾ ಇದೆ, ಇನ್ನೊಂದು ಪೈಪ್ ಇಂದ ಆಚೆ ಕಡೆ ಲೀಕ್ ಆಗ್ತಾ ಇದೆ. ಸೊ ಅಂದ್ಮೇಲೆ ಆ ಟ್ಯಾಂಕ್ ಭರ್ತಿ ಆಗೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ. ನೀರ್ ಆಚೆ ಹೋಗ್ತಾ ಇದ್ರೆ ಭರ್ತಿ ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು. ಆದ್ರೆ ನೀರ್ ಆಚೆ ಹೋಗ್ತಾ ಇರೋದು ಕಡಿಮೆ, ನೀರ್ ಒಳಗ್ ಬರ್ತಾ ಇರೋದು ಜಾಸ್ತಿ. ತುಂಬಾ ಫೋರ್ಸ್ ಆಗಿ ಬರ್ತಾ ಇದೆ, ಜಾಸ್ತಿ ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದು ತೊಟ್ಟು ಲೀಕ್ ಆಗ್ತಾ ಇದೆ. ಸೊ ಹಾಕೊಟ್ಟಿರ್ತಾರೆ. ಸೊ ಅದ್ರದ್ದು ಸ್ಪೀಡು ಮತ್ತೆ ಇದ್ರ ಸ್ಪೀಡು ಕಂಪೇರ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಜನರಲ್ ಅವೇರ್ನೆಸ್. ಸೊ ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಅವೇರ್ನೆಸ್ ಅನ್ನೋ ಸೆಕ್ಷನ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಇದ್ದೇ ಇರುತ್ತೆ. FDA, SDA, ಇಂಟೆಲಿಜೆನ್ಸ್ ಆಫೀಸರ್ಸ್, ಸ್ಪೆಷಲಿಸ್ಟ್ ಕ್ಯಾಡರ್. ಸೊ ಈ ತರ ಎಕ್ಸಾಮ್ಸ್ ಅಲ್ಲೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಇದು. ಮತ್ತೆ IAS, IPS, ಸೊ ಈ ತರ ಎಕ್ಸಾಮ್ಸ್ ಅಲ್ಲೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಜನರಲ್ ಸ್ಟಡೀಸ್ ಅಂತಾನೆ ಇರುತ್ತೆ. ಇದರಲ್ಲಿ ವರ್ಲ್ಡ್ ನ್ಯೂಸ್ ಒಂದು ಇಯರ್ ಬುಕ್ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಮನೋರಮಾ ಇಯರ್ ಬುಕ್ ಅಥವಾ CSR, ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ, ಅವ್ರದ್ದು ಇಯರ್ ಬುಕ್ ಬರುತ್ತೆ. ಎರಡೂ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಪ್ರತಿಯೋಗಿತಾ ದರ್ಪಣ್ದು ಒಂದು ಬರುತ್ತೆ, ಉಪ್ಕಾರ್ ಪಬ್ಲಿಕೇಶನ್ಸ್. ಪ್ರತಿಯೋಗಿತಾ ದರ್ಪಣ್ ಇಯರ್ ಬುಕ್ ಬರುತ್ತೆ. ಸೊ ಅದು ಚೆನ್ನಾಗಿರುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಅದು ನಾವು ಓದಿ. ಸೊ 1 ವರ್ಷದ ಓದಿದ್ರೆ ಸಾಕು, ಹಿಂದಿನ 1 ವರ್ಷದ್ದು. ಮತ್ತೆ ಇತ್ತೀಚಿಂದು ಕೆಲವೊಂದು ಡೆವಲಪ್ಮೆಂಟ್ಸ್ ಇದ್ರೆ ಅದನ್ನು ಸ್ವಲ್ಪ ತಿಳ್ಕೊಂಡಿರಿ. ಸೊ ವರ್ಲ್ಡ್ ನ್ಯೂಸ್, ಇಂಡಿಯಾ ನ್ಯೂಸ್. ಸೊ ಇಂಡಿಯಾದಲ್ಲಿ ಪಾಲಿಟಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ, ಸ್ಪೋರ್ಟ್ಸ್ ಅಲ್ಲಿ ಏನ್ ನಡೀತಾ ಇದೆ, ಮತ್ತೆ ಕಾಮರ್ಸ್ ಫೀಲ್ಡ್ ಅಲ್ಲಿ ಏನ್ ನಡೀತಾ ಇದೆ. ಸೊ ಹೀಗೆ ಜನರಲ್ ಆಗಿ ವರ್ಲ್ಡ್ ನ್ಯೂಸ್ ಅಲ್ಲೂ ಅಷ್ಟೇನೆ ಬೇರೆ ಬೇರೆ ದೇಶಗಳ ನಡುವೆ ಹೇಗೆ ಸಂಬಂಧಗಳಿವೆ, ಮತ್ತೆ ಇಂಟರ್ನ್ಯಾಷನಲ್ ಫೋರಮ್ಸ್ ಅಥವಾ ಅಸೋಸಿಯೇಷನ್ಸ್ ಏನಿವೆ, ಆರ್ಗನೈಸೇಷನ್ಸ್, ಅವುಗಳ ಬಗ್ಗೆ ಕೇಳ್ತಾರೆ. ಮತ್ತೆ ಇತ್ತೀಚೆಗೆ ಏನಾದ್ರೂ ಅವು ನ್ಯೂಸ್ ಅಲ್ಲಿ ಇದ್ರೆ ಅದ್ರ ಬಗ್ಗೆನೂ ಕೇಳ್ತಾರೆ. ಎಲೆಕ್ಷನ್ಸ್ ಏನಾದ್ರೂ ನಡೆದಿದ್ರೆ, ಈಗ ಜಾನ್ ಬೈಡನ್ ಗೆದ್ರಲ್ಲ ಅಮೆರಿಕ ಅಧ್ಯಕ್ಷ, ಸೊ ಆ ಥರ ಕೆಲವೊಂದು ಕೇಳಬಹುದು. ಯಾರು ನೇಷನ್ಗೆ ಹೊಸ PM ಬಂದಿದ್ರೆ, ಪ್ರೆಸಿಡೆಂಟ್ ಬಂದಿದ್ರೆ ಅದ್ರ ಬಗ್ಗೆ ಕೇಳ್ಬೋದು. ಸೊ ಹಾಗೆ ವರ್ಲ್ಡ್ ನ್ಯೂಸ್, ಇಂಡಿಯಾ ನ್ಯೂಸ್.
ಮತ್ತೆ ಜಿಯೋಗ್ರಫಿ. ಸೊ ಇದೆಲ್ಲ ನೀವು ಸ್ಕೂಲ್ ಲೆವೆಲ್ ಅಲ್ಲಿ ಓದಿರ್ತೀರ. ಅಪ್ ಟು 10th ಏನ್ ಇರುತ್ತೆ ಸಿಲೆಬಸ್, ಅಷ್ಟನ್ನ ಓದ್ಕೊಂಡ್ರೆ ಸಾಕು. ಅದರಲ್ಲೂ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಕೇಳ್ತಾರೆ. ಸೊ ಇಂಡಿಯಾದಲ್ಲಿ ಎಷ್ಟು ರೀಜನ್ಸ್ ಬರ್ತವೆ, ಪ್ಲಾಟ್ಯೂಸ್ ಯಾವ್ದ್ಯಾವ್ದಿದೆ, ಸೊ ಇದೆಲ್ಲ ಕೇಳ್ತಾರೆ. ಮತ್ತೆ ಕ್ಲೈಮೇಟ್, ಸಾಯಿಲ್, ಟೋಪೋಗ್ರಫಿ ಇದೆಲ್ಲ ಕೇಳ್ತಾರೆ. ಮತ್ತೆ ಸ್ಪೆಷಲ್ ಫೀಚರ್ಸ್ ಏನು, ಬೇರೆ ಬೇರೆ ರೀಜನ್ಸ್ದು, ಪಾಪ್ಯುಲೇಷನ್ನು, ಆಮೇಲೆ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತ ಸ್ಟೇಟು, ಲೋಯೆಸ್ಟ್ ಪಾಪ್ಯುಲೇಷನ್ ಇರುವಂತ ಸ್ಟೇಟು, ಕ್ಯಾಪಿಟಲ್ಸು, ಸೊ ಈ ತರ ಎಲ್ಲ ಕೇಳಬಹುದು. ಮತ್ತೆ ಹಿಸ್ಟ್ರಿ. ಹಿಸ್ಟ್ರಿ ಅಂದ್ರೆ ಮುಖ್ಯವಾಗಿ ಇಂಡಿಯನ್ ಹಿಸ್ಟ್ರಿ ಕೇಳ್ತಾರೆ. ಮಿಡಿವಲ್ ಇಂಡಿಯಾ, ಏನ್ಷಿಯಂಟ್ ಇಂಡಿಯಾ ಮತ್ತೆ ಮಾಡರ್ನ್ ಇಂಡಿಯಾ, 3 ಕಾಲಘಟ್ಟದಲ್ಲಿ ಕೇಳ್ತಾರೆ. ತುಂಬಾ ಡೀಪ್ ಆಗಿ ಏನ್ ಕೇಳಲ್ಲ ಇಂಥ ಎಕ್ಸಾಮ್ಸ್ ಅಲ್ಲಿ, ಆದ್ರೆ ಮೇನ್ ಈಗ ಫಿಫ್ತ್ ಸೆಂಚುರಿನಲ್ಲಿ ಹೆಚ್ಚಾಗಿ ಯಾರು ರೂಲ್ ಮಾಡಿದ್ರು ಇಂಡಿಯಾನ, ಸೊ ಆತರ ಪ್ರತಿಯೊಬ್ಬ ರಾಜನ ಹೆಸರು ಅವ್ರೇನ್ ಕೇಳೋದಿಲ್ಲ. ಸೊ ಈ ರೀತಿ ಕೆಲವೊಂದು ತುಂಬಾ ಮುಖ್ಯವಾಗಿರೋದನ್ನ ಕೇಳ್ತಾರೆ. ಮತ್ತೆ ಬುದ್ಧ ಇದ್ದಂತ ಕಾಲಘಟ್ಟ ಯಾವುದು, ಮತ್ತೆ ಸೂಫಿ ಮೂವ್ಮೆಂಟ್ ಯಾವಾಗಾಯ್ತು, ಸೊ ಹೀಗೆ ಸೊ ಕೆಲವೊಂದನ್ನ ಕೇಳ್ತಾರೆ. ಹಾಗೆ ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಪಾಲಿಟಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಬುಕ್ ಓದಿದ್ರೆ ಒಳ್ಳೇದು. ಸೊ ಭಾರತದಲ್ಲಿ ರಾಜತಂತ್ರ ಹೇಗಿದೆ, ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ, ಈ 3 ಹೇಗೆ ಫಂಕ್ಷನ್ ಮಾಡ್ತವೆ, ಎಲೆಕ್ಷನ್ ಹೇಗೆ ನಡೆಯುತ್ತೆ, ಸೊ ಇದೆಲ್ಲ ಕೆಲವೊಂದು ಇರುತ್ತೆ. ಮತ್ತೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನು, ಫಂಡಮೆಂಟಲ್ ರೈಟ್ಸು, ಡ್ಯೂಟೀಸು, ಸೊ ಈಗೆಲ್ಲ ಕೇಳ್ತಾರೆ. ಸೊ ಒಟ್ಟಲ್ಲಿ ನೀವು ಮೊದಲನೇದಾಗಿ ಅಪ್ ಟು 10th ಏನ್ ಓದಿದ್ದೀರಾ ಅದರ ಒಂದು ಸಂಕ್ಷಿಪ್ತ ಜ್ಞಾನ ಇರಬೇಕು. ಜೊತೆಗೆ ಇತ್ತೀಚೆಗೆ ಆಗ್ತಾ ಇರುವಂತ ಬೆಳವಣಿಗೆಗಳು ವರ್ಲ್ಡ್ ಲೆವೆಲ್ ಅಲ್ಲಿ ಮತ್ತೆ ಇಂಡಿಯನ್ ಲೆವೆಲ್ ಅಲ್ಲಿ ಸೊ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ರೀಸನಿಂಗ್. ಈ ಕೆಲಸಗಳಲ್ಲಿ ರೀಸನಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಒಂದು ಪ್ರಸಂಗ ಆಗಿದೆ ಅಂತಂದ್ರೆ ಅದಕ್ಕೆ ಕಾಸ್ ಅಂಡ್ ಎಫೆಕ್ಟ್ ಅನ್ನ ಹುಡುಕುವಂತ ಸಾಮರ್ಥ್ಯ ನಿಮ್ಗಿರ್ಬೇಕು. ಅಂದ್ರೆ ರೀಸನಿಂಗ್ ಕೊಡುವಂತ ಎಬಿಲಿಟಿ ನಿಮ್ಗಿರ್ಬೇಕು. ಈಗ ನಾಳೆ ಕೆಲಸದಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಮಾಡ್ತಾರೆ ನಿಮ್ ಬಗ್ಗೆ, ಆಗ ನಿಮ್ಮನ್ನ ನೀವು ಸಮರ್ಥಿಸ್ಕೊಂಡು ಅದನ್ನ ವೈಚಾರಿಕವಾಗಿ ಆರ್ಗ್ಯೂ ಮಾಡಿ ಅದನ್ನ ಗೆಲ್ಲುವಂತ ತಾಕತ್ತಿರ್ಬೇಕು ನಿಮ್ಗೆ, ರೀಸನಿಂಗ್ ಎಬಿಲಿಟಿ. ಮತ್ತೆ ಆ ರೀತಿ ಮಾಡುವಾಗ ಅದು ನಿಜ ಆಗಿರ್ಬೇಕು, ನೀವು ಹೇಳೋದೆಲ್ಲ ನಿಜ ಆಗಿರ್ಬೇಕು. ಸೊ ಆ ರೀತಿ ರೀಸನಿಂಗ್ ಎಬಿಲಿಟಿ ಅನ್ನೋದು ಎಲ್ಲಾ ಕಡೆ ಯೂಸ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೇನೆ. ಸೊ ಇದರಲ್ಲಿ ಕೇಳುವಂತ ಕ್ವೆಶನ್ಸ್ ನಂಬರ್ ಸೀರೀಸ್. ಯಾವುದೋ ಒಂದು ಸೀರೀಸ್ ಕೊಟ್ಟಿರ್ತಾರೆ, 1 2 3 4 5 6 ಹಾಗೆ. ಇದು ನ್ಯಾಚುರಲ್ ನಂಬರ್ಸ್ ಅಲ್ವಾ? ಸೊ ಅಲ್ಲಿ ಮಿಸ್ಸಿಂಗ್ ನಂಬರ್ ಕಂಡುಹಿಡಿಬೇಕು. ಈಗ ಇನ್ನೊಂದು ಸೀರೀಸ್ ಕೊಟ್ಟಿರ್ತಾರೆ, 1 3 5 7 9 11 ಹೀಗೆ. ಸೊ ಇವೆಲ್ಲ ಏನು ಆಡ್ ನಂಬರ್ಸ್. ಅಲ್ಲಿ ಯಾವುದೋ ಒಂದು ನಂಬರ್ ಮಿಸ್ಸಿಂಗ್ ಕೊಟ್ಟಿರ್ತಾರೆ, ಕ್ವಶನ್ ಮಾರ್ಕ್ ಕೊಟ್ಟಿರ್ತಾರೆ, ಸೊ ಅದನ್ನ ನೀವು ಕಂಡುಹಿಡಬೇಕು. ಸೊ ಹಾಗೆ ಸೊ ಅಲ್ಲಿ ರೀಸನಿಂಗ್ ಅಪ್ಲೈ ಆಗುತ್ತೆ, ಅಲ್ಲಿ ಮ್ಯಾಥ್ಸ್ ಅಪ್ಲೈ ಆಗಲ್ಲ, ಅಲ್ಲಿ ರೀಸನಿಂಗ್ ಅದು. ಸೊ ಇಟ್ಸ್ ಅನ್ ಆಡ್ ನಂಬರ್. ಬ್ಲಡ್ ರಿಲೇಷನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ,
ಆ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡಿಕೊಂಡು ನೀವು ಒಂದು ಸ್ಕೆಚ್ ಅನ್ನ ಮಾಡಿ, ಅನಾಲಜಿ ಫಾರ್ಮ್ ಮಾಡಿ ಅದನ್ನ ಆನ್ಸರ್ ಮಾಡಬೇಕು. ಸೊ ಇಂಥವ್ರು ಇವ್ರಿಗೆ ಏನಾಗಬೇಕು ಸಂಬಂಧ. ಅನಾಲಜಿ, ಅನಾಲಜಿನಲ್ಲಿ ಲೆಟರ್ ಅನಾಲಜಿ ಅಂತ ಇರುತ್ತೆ, ನಂಬರ್ ಅನಾಲಜಿ ಅಂತ ಇರುತ್ತೆ. ಅನಾಲಜಿ ಅಂದ್ರೆ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡೋದು ಅಂತ ಅಷ್ಟೇನೆ, ಸಂಬಂಧ ಕಲ್ಪಿಸೋದು ಅಂತ ಅನಾಲಜಿ. ಈಗ ಬ್ಲ್ಯಾಕ್, BLACK, ಸೊ ಇದನ್ನ ಬೇರೆ ತರ ಬರೆದಿರ್ತಾರೆ, STONE ಅಂತ ಬರೆದಿರ್ತಾರೆ, ಸ್ಟೋನ್ ಅಂತ. ಸೊ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಬ್ಲ್ಯಾಕ್ ನ ಯಾಕೆ ಸ್ಟೋನ್ ಅಂತ ಬರೆದ್ರು, ಹೇಗ್ ಮಾಡಿದ್ರು ಇದನ್ನ ಅಂತ ನೀವು ಹುಡುಕ್ಬೇಕು. ಆ ರಿಲೇಶನ್ಶಿಪ್ಗೆ ಕಾರಣ ಏನು ಅಂತ ಹುಡುಕ್ಬೇಕು. ಸೊ ಅದು ಯೂಶಲಿ ಹೇಗಾಗಿರುತ್ತೆ ಅಂದ್ರೆ, ಈ ಇಂಗ್ಲಿಷ್ ಆಲ್ಫಾಬೆಟ್ಸ್ ಇದೆಯಲ್ಲ, A ಇಂದ Z ವರ್ಗು, ಎಗೆ 1 ಅಂತ ಕೊಡಿ, ಬಿಗೆ 2 ಅಂತ ಕೊಡಿ, ಸಿಗೆ 3 ಅಂತ ಕೊಡಿ. ಹಾಗೆ ಎಲ್ಲಾ ನಂಬರ್ಸ್ಗೂ, ಎಲ್ಲಾ ಆಲ್ಫಾಬೆಟ್ಸ್ಗೂ ನಂಬರ್ಸ್ ಕೊಡ್ತಾ ಹೋಗಿ. ಸೊ 26 ಲೆಟರ್ಸ್ ಇರೋದು. ಸೊ ಅದನ್ನ ಹಾಕೊಂಡಾಗ ಏನೋ ಒಂದು ರಿಲೇಶನ್ಶಿಪ್ ಇರುತ್ತಲ್ಲಿ. ಸೊ ಅದನ್ನ ನಾವು ಕಂಡುಹಿಡಿಬೇಕು. ಸೊ ಇದನ್ನೇ ನಾವು ನಂಬರ್ ಅನಾಲಜಿನಲ್ಲೂ ಮಾಡಬಹುದು. ಆಡ್ ಒನ್ ಔಟ್, ಒಂದು ಗ್ರೂಪ್ ಕೊಟ್ಟಿರ್ತಾರೆ, ಗ್ರೂಪ್ ಆಫ್ ಲೆಟರ್ಸ್ ಆಗಿರ್ಬೋದು, ಗ್ರೂಪ್ ಆಫ್ ವರ್ಡ್ಸ್ ಆಗಿರ್ಬೋದು. ಅಲ್ಲಿ ಆಡ್ ಮ್ಯಾನ್ ಔಟ್ ಮಾಡಬೇಕು. ಆಡ್ ಆಗಿರೋದನ್ನ ಗುಂಪಿಂದ ಆಚೆ ತೆಗಿಬೇಕು. ನಂಬರ್ ಸೀರೀಸ್ ಇದು ರಿಪೀಟ್ ಆಗಿದೆ. ಕೋಡಿಂಗ್, ಡಿಕೋಡಿಂಗ್, ಏನೋ ಒಂದು ಕೋಡಿಂಗ್ ನಡೆದಿರುತ್ತಲ್ಲಿ. ಯಾವುದೋ ಒಂದು ವರ್ಡ್ ನ ಹೇಳಬೇಕಾದ್ರೆ ಇನ್ಯಾವುದೋ ರೀತಿ ಹೇಳಿರ್ತಾರೆ, ಅದನ್ನ ನೀವು ಡಿಕೋಡ್ ಮಾಡಬೇಕು, ಏನ್ ಹೇಳಿದ್ದಾರೆ ಅಂತ. ಸೊ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮಾಡಿ, ಅದ್ರ ಪ್ರಕಾರ ಡಿಕೋಡ್ ಮಾಡಬೇಕು. ಡೈರೆಕ್ಷನ್ಸ್ ಬೇಸ್ಡ್ ಕಾನ್ಸೆಪ್ಟ್. ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಇವನು ಈಸ್ಟ್ಗೆ ಹೋಗ್ತಾನೆ, ಆಮೇಲೆ ಲೆಫ್ಟ್ ತಗೋತಾನೆ, ಆಮೇಲೆ ರೈಟ್ ತಗೋತಾನೆ, ಇಷ್ಟು ದೂರ ಹೋಗ್ತಾನೆ ಅಂತೆಲ್ಲ. ಸೊ ಕಡೆಗೆ ಅವನ್ ಎಲ್ಲಿದ್ದಾನೆ ಅಂತೆಲ್ಲ ನೀವು ಸ್ಕೆಚ್ ಮಾಡಿ ಅದನ್ನ ಕಂಡುಹಿಡಿಬೇಕು. ರೋ ಅರೇಂಜ್ಮೆಂಟ್, ಸೊ ಇದು ಸೀಟಿಂಗ್ ಅರೇಂಜ್ಮೆಂಟ್. ಒಂದು ರೋ ನಲ್ಲಿ ಒಂದು 5 ಜನ ಕೂತ್ಕೋತಾರೆ ಅಂತ ಇಟ್ಕೊಳ್ಳಿ, ABCDE. ಅವ್ರನ್ನ ಹೇಗ್ ಪ್ಲೇಸ್ ಮಾಡಬೇಕು ಅಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಪ್ಲೇಸಿಂಗ್ ಮಾಡಬೇಕು. ಆ ಪ್ಲೇಸಿಂಗು ಆ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಅದು ಫಾಲೋ ಮಾಡಿರ್ಬೇಕು, ಒಂದು ತಪ್ಪಿರಬಾರ್ದು. ಸೊ ಅದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡಬೇಕು, ಮಲ್ಟಿಪಲ್ ಚಾಯ್ಸ್. ಸಿಂಬಲ್ಸ್, ಸಿಂಬಲ್ಸ್ ಬೇಸ್ಡ್ ಕ್ವೆಶ್ಚನ್ಸ್. ಈಗ @ ಡಾಲರ್, ರುಪಿ ಸಿಂಬಲ್, ಆಸ್ಟರಿಸ್ಕ್, ಮತ್ತೆ ಫುಲ್ ಸ್ಟಾಪ್, ಕಾಮಾ, ಬ್ಯಾಕ್ ಸ್ಲ್ಯಾಶ್, ಫಾರ್ವರ್ಡ್ ಸ್ಲ್ಯಾಶ್, ಹೀಗೆ ಕೆಲವೊಂದು ಸಿಂಬಲ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದ್ರದ್ದು ಒಂದು ರೋ ಕೊಟ್ಟಿರ್ತಾರೆ ಉದ್ದಕ್ಕೆ, ಅದನ್ನ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ಕ್ವಶನ್ ನ ಆನ್ಸರ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಸಿಂಬಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಸ್ಟಾರ್ಸ್ ಇವೆ ಅಂದ್ರೆ ಆಸ್ಟರಿಸ್ಕ್, ಸ್ಟಾರ್, ಎಷ್ಟು ಸ್ಟಾರ್ಸ್ ಇವೆ, ಸೊ ಅದನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಹಾಗೆ ಸ್ಟೇಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರಲ್ಲಿ 3 ತರ ಬರುತ್ತೆ, ಸ್ಟೇಟ್ಮೆಂಟ್ ಮತ್ತೆ ಆರ್ಗ್ಯುಮೆಂಟ್ಸ್ ಅಂತ ಒಂದು, ಸ್ಟೇಟ್ಮೆಂಟ್ ಮತ್ತೆ ಅಸಂಪ್ಷನ್ಸ್ ಅಂತ ಒಂದು, ಮತ್ತೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಅಂತ ಒಂದು, ಇನ್ನೊಂದು ಸ್ಟೇಟ್ಮೆಂಟ್ ಅಸರ್ಷನ್ ಅಂತಾನು ಬರುತ್ತೆ. ಸೊ ಇದೆಲ್ಲ ಏನಂದ್ರೆ, ಈಗ 2 ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನ ಹೇಗೆ ನೀವು ಅರ್ಥ ಮಾಡ್ಕೋತೀರಾ, ಮತ್ತೆ ಅದರಿಂದ ಏನು ಇನ್ಫರೆನ್ಸ್ ಡ್ರಾ ಮಾಡ್ತೀರಾ, ಏನ್ ಕನ್ಕ್ಲೂಡ್ ಮಾಡ್ತೀರಾ ಅಂತೆಲ್ಲ ತಿಳ್ಕೊಳಕ್ಕೆ ಅದನ್ನ ಕೊಡ್ತಾರೆ, ಆಯ್ತಾ.
ಈಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಇಂಡಿಯಾದಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಇದೆ. ಇಂಡಿಯಾದಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಇದೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಬಿಸಿಲಿರುತ್ತೆ. ಎರಡೂ ಕರೆಕ್ಟೇ. ಸೊ ಕನ್ಕ್ಲೂಷನ್ ಏನ್ ಡ್ರಾ ಮಾಡ್ಬೋದು? ಒಂದಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಸರಿಯಾಗಿ ಸೆಲೆಕ್ಟ್ ಮಾಡಬೇಕು. ಸೊ ಎರಡು ಸ್ಟೇಟ್ಮೆಂಟ್ ಇಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ, ಏನ್ ಕನ್ಕ್ಲೂಡ್ ಮಾಡ್ತೀರಾ ನೀವು? ಸಂಗತ ಆಪ್ಷನ್ಸ್ ಕೊಟ್ಟಿರ್ತಾರೆ, ಸೊ ಅದನ್ನ ನೀವು ಟಿಕ್ ಮಾಡೋದು. ಈಗ ಅವರು ಆಪ್ಷನ್ಸ್ ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲು ನೇರವಾಗಿ ಬೀಳುತ್ತೆ ಬೇಸಿಗೆಗಾಲದಲ್ಲಿ, ಆದ್ರಿಂದ ಬಿಸಿಲು ಹೆಚ್ಚಾಗಿರುತ್ತೆ ಅಂತ ಕೊಟ್ಟಿರ್ತಾರೆ. ಇನ್ನ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ಮಳೆ ಕೂಡ ಹೆಚ್ಚು, ಕೋಸ್ಟಲ್ ಸೈಡ್ ಇರೋದ್ರಿಂದ. ಸೊ ಈ ತರ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಸರಿಯಾಗಿ ಜಡ್ಜ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಸೊ ಇದು ಕೊನೆಯ ಸೆಕ್ಷನ್, ಜನರಲ್ ಇಂಗ್ಲಿಷ್. ಮೊದಲನೇದಾಗಿ ರೀಡಿಂಗ್ ಕಾಂಪ್ರಿಹೆನ್ಷನ್. ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಇರುತ್ತೆ, ಅದನ್ನ ನೀವು ಆನ್ಸರ್ ಮಾಡಬೇಕು. ಈಗ ಪ್ಯಾಸೇಜ್ಗೆ ಒಂದು ಸೂಟಬಲ್ ಟೈಟಲ್ ಕೊಡಿ ಅಂತ ಕೇಳಿರ್ಬೋದು, ಅಥವಾ ಪ್ಯಾಸೇಜ್ ಅಲ್ಲಿ ಏನೋ ಒಂದು ಕತೆ ಇರುತ್ತೆ, ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಸೊ ಹೀಗೆ ಸೊ ಒಂದಷ್ಟು ಟೆಕ್ಸ್ಟ್ ನೀವು ಓದಿದಾಗ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಇದನ್ನ ಕೊಡ್ತಾರೆ. ಸೊ ನಿಮ್ಗೆ ಇಂಗ್ಲಿಷು ಸ್ವಲ್ಪ ಆದ್ರೂ ಬರ್ಬೇಕು, ಇದಕ್ಕೆ ಓದಿ ಅರ್ಥ ಮಾಡ್ಕೊಳ್ಳೋ ಅಷ್ಟಾದ್ರೂ ಬರ್ಬೇಕು. ಸಿನಾನಿಮ್ಸ್ ಮತ್ತೆ ಆಂಟನಿಮ್ಸ್. ಸೊ ಸಿನಾನಿಮ್ಸ್ ಅಂದ್ರೆ ಪರ್ಯಾಯ ಪದ, ಆಂಟನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ಎರಡು ಕೇಳ್ತಾರೆ, ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದರಿಂದ ಏನು ಅಷ್ಟು ಕಷ್ಟ ಆಗೋದಿಲ್ಲ. ಸೆಂಟೆನ್ಸ್ ಕರೆಕ್ಷನ್. ಸೆಂಟೆನ್ಸ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಅದನ್ನ ನೀವು ಕರೆಕ್ಟ್ ಮಾಡಬೇಕು. ಗ್ರಾಮರ್ ಮಿಸ್ಟೇಕ್ ಇರುತ್ತೆ, ಇಲ್ಲ ಜೆಂಡರ್ ಮಿಸ್ಟೇಕ್ ಇರುತ್ತೆ, ಏನೋ ಒಂದು ಇರುತ್ತೆ. ವರ್ಡ್ ಮೀನಿಂಗ್ಸ್, ಇದು ನಿಮ್ಮ ವೊಕ್ಯಾಬ್ಯುಲರಿ. ಯಾವ ವರ್ಡ್ಗೆ ಯಾವ ಮೀನಿಂಗ್ ಅಂತ ನೀವು ಮ್ಯಾಚ್ ಮಾಡಬೇಕು. ಸೊ ಹೀಗೆಲ್ಲ ಇರುತ್ತೆ. ಮತ್ತೆ ಇನ್ನೊಂದು ಸೆಕ್ಷನ್ ಇರೋದಾದ್ರೆ ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಇದೆಲ್ಲ ಇರಬಹುದು. ಪ್ರಿಪೋಸಿಷನ್ಸ್ ಅಂದ್ರೆ ಆಫ್, ಅಬೌಟ್, ಬೈ, ಫ್ರಮ್, ಫಾರ್. ಸೊ ಇದೆಲ್ಲ ಪ್ರಿಪೋಸಿಷನ್ಸ್. ಸೊ ಅದ್ರ ಮೇಲೆ ಒಂದು ಸೆಕ್ಷನ್ ಇರ್ಬೋದು. ಸೊ ಅದು ನೀವು ಇಂಗ್ಲಿಷು ಹೆಚ್ಚಾಗಿ ಓದ್ತಾ ಇದ್ರೆ ಏನೋ ಕಷ್ಟ ಆಗೋದಿಲ್ಲ, ಅದು ಓದ್ತಾ ಮಾತಾಡ್ತಾ ಅದು ಹಾಗೆ ಬರುತ್ತೆ ನ್ಯಾಚುರಲ್ ಆಗಿ. ಸೊ ಅದೊಂದು ಸ್ಕೋರಿಂಗ್ ಸೆಕ್ಷನ್, ಅದು ಪ್ರಿಪೋಸಿಷನ್ಸ್. ಸೊ ಇವತ್ತಿಗೆ ಎಷ್ಟು ಸಾಕು. ಇದರಲ್ಲಿ ಬರೀ ಸಿಲೆಬಸ್ನ ಮಾತ್ರ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದಷ್ಟು ಕ್ವೆಶನ್ ಪಾಯಿಂಟ್ಸ್ ಅನ್ನ ಕವರ್ ಮಾಡ್ತೀನಿ. ಸೊ ವಾಚ್ ಔಟ್, ಹುಷಾರಾಗಿರಿ. ತುಂಬಾ ಕಡಿಮೆ ಟೈಮ್ ಇದೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಏಪ್ರಿಲ್ 9th ಮತ್ತೆ 10th ಎಕ್ಸಾಮ್ ಇರೋದು, RBI ಆಫೀಸ್ ಅಟೆಂಡೆನ್ಸ್. ಮತ್ತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರೋದು ಜುಲೈಯಲ್ಲಿ, ಜುಲೈ 1st ಇಂದ. ಸೊ ಅದರಿಂದ ಟೈಮ್ ಕಡಿಮೆನೇ ಇದೆ, ಸಿಲೆಬಸ್ ಜಾಸ್ತಿ ಇದೆ. ಸೊ ಅದರಿಂದ ಈಗಲಿಂದಾನೇ ಶುರು ಮಾಡಿ. ಯಾವುದೇ ಕೋಚ್ ಬೇಕಾಗಿಲ್ಲ ನಿಮಗೆ, ನೀವೇ
ಶುರು ಮಾಡಿ. ಸಾಕಷ್ಟು ಮೆಟೀರಿಯಲ್ ಇಂಟರ್ನೆಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ, ಸೊ ಅದನ್ನ ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಒಂದು ಆಪರ್ಚುನಿಟಿ ಕಳ್ಕೊಂಡ್ರೆ ಒಂದು ಆಟನ ಸೋತಿದೀವಿ ಅಂತ ಅರ್ಥ. ಪರವಾಗಿಲ್ಲ, ನೀವು ಎಕ್ಸಾಮ್ ಅಲ್ಲಿ ಫೇಲೇ ಆಗ್ಬೋದು, ಸೆಲೆಕ್ಟ್ ಆಗದೆ ಇರ್ಬೋದು, ಆದ್ರೆ ಒಂದು ಆಪರ್ಚುನಿಟಿ ಮಿಸ್ ಆಯ್ತಲ್ಲ, ಒಂದು ಪೊಟೆನ್ಷಿಯಲ್ ಮಿಸ್ ಆಯ್ತು. ಸೊ ಅದರಿಂದ ಈಗಲಿಂದನೇ ಪ್ರಾಕ್ಟೀಸ್ ಶುರು ಮಾಡಿ. ಮತ್ತೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಇದೇ ತರನೇ ಇರುತ್ತೆ ಸಿಲೆಬಸ್. ಸೊ ಅದರಿಂದ ನಿಮ್ಗೆ ಏನು ಬೇರೆ ಆಪ್ಷನ್ ಇಲ್ಲ, ನೀವು ಕಲೀಲೇಬೇಕಿದ್ನಲ್ಲ. ಕೆಲವೊಂದು ಸೆಕ್ಷನ್ಸ್ ತುಂಬಾ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಬಿಟ್ಬಿಡಿ, ಪರವಾಗಿಲ್ಲ, 1-2 ಸೆಕ್ಷನ್ ಆದ್ರೆ ಬಿಟ್ಬಿಡಿ, ಆದ್ರೆ ನೀವು ಕಲೀಲೇಬೇಕು. ಮತ್ತೆ ಈ ರಿಕ್ರೂಟ್ಮೆಂಟು, ಗೌರ್ಮೆಂಟ್ ಜಾಬ್ಸು, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಸ್ಪ್ರೆಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಪ್ಲೈ ಮಾಡಲಿಕ್ಕೆ, ಅವ್ರಿಗೂ ಕೂಡ ಎಜುಕೇಟ್ ಮಾಡಿ ಹೇಗೆ ಬರೆಯೋದು ಎಕ್ಸಾಮ್ಸ್ ಅನ್ನ ಅಂತ. ಸೊ ಇದರಿಂದ ನಾಲೆಡ್ಜ್ ಸ್ಪ್ರೆಡ್ ಆಗುತ್ತೆ. ಜಾಬ್ ಸರ್ಚ್ ಬಗ್ಗೆ ಈಗಲಿಂದಾನೇ ಸೀರಿಯಸ್ ಆಗಿ ಫೋಕಸ್ ಮಾಡಿ. ಯಾಕಂದ್ರೆ ನೀವು 3rd ಇಯರ್ ಆದ ತಕ್ಷಣ ನೀವು PDC ಇಟ್ಕೊಂಡು ಕೆಲಸಕ್ಕೆ ಅಲಿಯೋದಕ್ಕಾಗೋದಿಲ್ಲ. ಈಗಲಿಂದಾನೇ ಶುರು ಆಗ್ಬೇಕದು. ಸೊ ಈಗಲಿಂದ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್ ಅಲ್ವಾ. ಸೊ ಕಳ್ಕೊಳ್ಳೋದೇನಿಲ್ಲ. ಇಂಥ ಎಕ್ಸಾಮ್ಸ್ಗೆಲ್ಲ ನಂಬರ್ ಆಫ್ ಅಟೆಂಪ್ಟ್ಸ್ ಲಿಮಿಟ್ ಏನಿಲ್ಲ. IASಗೆ ಲಿಮಿಟ್ ಇದೆ, ಕೆಲವೊಂದು ಕ್ಯಾಟಗರೀಸ್ಗೆ, ಇದಕ್ಕೆಲ್ಲ ಲಿಮಿಟ್ ಇರೋದಿಲ್ಲ. ಸೊ ಅದರಿಂದ ಎಷ್ಟು ಸರಿ ಬೇಕಾದ್ರೂ ಬರಿಬೋದು ನೀವು. ಇವನ್ ಬ್ಯಾಂಕ್ ಎಕ್ಸಾಮ್ಸ್ಗೆ ಲಿಮಿಟ್ ಇದೆ, ಆದರೆ ಡಿಗ್ರಿ ಆಗಿರ್ಬೇಕು ಅದಕ್ಕೆ. ಬ್ಯಾಂಕ್ ಎಕ್ಸಾಮ್ಸ್ಗೆ ಇದೆ, ಆದರೆ ಇದಕ್ಕೆಲ್ಲ ಇಲ್ಲ. ಸೊ ಅದರಿಂದ ಪ್ರತಿ ಎಕ್ಸಾಮನ್ನು ಅಪ್ಲೈ ಮಾಡಿ ಅಟೆಂಡ್ ಮಾಡಿ. ಫೀಸ್ ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟೋ ಫೀಸ್ ಕೇಳ್ತಾರೆ, ಕೊಟ್ರಾಯ್ತು, ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಸೊ ಇವತ್ತು ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀನಿ ಸಿಲೆಬಸ್ ಬಗ್ಗೆ. ಸೊ ಇನ್ಮೇಲೆ ಆನ್ಲೈನ್ ಸಿಗುವಂತ ಯಾವುದೇ ಮೆಟೀರಿಯಲ್ನ ಬಳಕೆ ಮಾಡಿ. ಸಾಕಷ್ಟು ವೆಬ್ಸೈಟ್ಸ್ ಇವೆ, ಇವನ್ ಬೈಜೂಸು ಕೂಡ, ಬೈಜೂಸ್, ಅನ್ಅಕಾಡೆಮಿ, ಇವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಾಧ್ಯ ಆದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಅದರಿಂದನೂ ಕೋಚಿಂಗ್ ತಗೋಬಹುದು. ಇಲ್ಲ ಆಗಲ್ಲ ಅಂದ್ರೆ ನೀವೇ ಸ್ವತಃ ಮನೆಯಲ್ಲೇ ಓದೋದಕ್ಕೆ ಶುರು ಮಾಡಬಹುದು. ಸೊ ಸೆಲೆಬ್ರೇಟ್ ಲರ್ನಿಂಗ್, ಎಂಜಾಯ್ ಲೈಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.